ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 20ನೇ ದಿನದ ಜ್ಞಾನಪಯಣಕ್ಕೆ ಸುಸ್ವಾಗತ. ನಾವು ಯಶಸ್ವಿಯಾಗಿ 3 ಅಧ್ಯಾಯಗಳನ್ನು ಪೂರೈಸಿ ಇಂದು 4ನೇ ಅಧ್ಯಾಯವಾದ ಜ್ಞಾನ ಕರ್ಮ ಸನ್ಯಾಸ ಯೋಗವನ್ನು ಆರಂಭಿಸುತ್ತಿದ್ದೇವೆ. ಭಗವದ್ಗೀತೆ ಎಂಬುದು ಕೇವಲ ಅರ್ಜುನನಿಗಾಗಿ ಕುರುಕ್ಷೇತ್ರದಲ್ಲಿ ಹೇಳಿದ ಮಾತಲ್ಲ, ಇದು ಸೃಷ್ಟಿಯ ಆರಂಭದಿಂದಲೂ ನಡೆದುಬಂದ ಪರಮಸತ್ಯ. ಈ ಜ್ಞಾನ ಮೊದಲು ಯಾರಿಗೆ ತಲುಪಿತು? ಭಗವಂತನು ಮನುಷ್ಯರೂಪದಲ್ಲಿ ಭೂಮಿಗೆ ಏಕೆ ಬರುತ್ತಾನೆ? ಈ ಎಲ್ಲಾ ರೋಚಕ ಪ್ರಶ್ನೆಗಳಿಗೆ ಇಂದಿನ ಉತ್ತರ ತಿಳಿಯೋಣ. ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕವೇ ಬ್ರವೀತ್. ಶ್ರೀ ಭಗವಾನನು ಹೇಳಿದನು, ನಾಶರಹಿತವಾದ ಈ ಯೋಗವನ್ನು ನಾನು ಮೊದಲು ಸೂರ್ಯದೇವನಿಗೆ, ಅಂದರೆ ವಿವಸ್ವತನಿಗೆ ಹೇಳಿದೆನು. ಸೂರ್ಯನು ಅದನ್ನು ಮನುಷ್ಯಕುಲದ ಪಿತಾಮಹನಾದ ಮನುವಿಗೆ ಹೇಳಿದನು. ಮನುವು ಅದನ್ನು ಇಕ್ಷ್ವಾಕು ರಾಜನಿಗೆ ಬೋಧಿಸಿದನು. ಕೃಷ್ಣನು ಇಲ್ಲಿ ಗೀತೆಯ ಪ್ರಾಚೀನತೆಯನ್ನು ವಿವರಿಸುತ್ತಿದ್ದಾನೆ. ಕಾಲಕ್ರಮೇಣ ಈ ಜ್ಞಾನವು ಲೋಕದಲ್ಲಿ ಮರೆಯಾಯಿತು. ಈಗ ಅದೇ ಪುರಾತನವಾದ ರಹಸ್ಯವನ್ನು ಕೃಷ್ಣನು ತನ್ನ ಪ್ರಿಯ ಮಿತ್ರ ಮತ್ತು ಭಕ್ತನಾದ ಅರ್ಜುನನಿಗೆ ಮತ್ತೆ ಉಪದೇಶಿಸುತ್ತಿದ್ದಾನೆ. ಅಂದರೆ ಭಗವದ್ಗೀತೆ ಎನ್ನುವುದು ಕೇವಲ ಧಾರ್ಮಿಕ ಗ್ರಂಥವಲ್ಲ, ಅದು ಬ್ರಹ್ಮಾಂಡದ ಸಂವಿಧಾನ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೆ. ಎಲೈ ಭರತವಂಶದವನೇ, ಯಾವಾಗ ಧರ್ಮಕ್ಕೆ ಹಾನಿಯುಂಟಾಗುತ್ತದೆಯೋ ಮತ್ತು ಅಧರ್ಮವು ಹೆಚ್ಚಾಗುತ್ತದೆಯೋ ಆಗ ನಾನು ನನ್ನನ್ನು ಸೃಷ್ಟಿಸಿಕೊಳ್ಳುತ್ತೇನೆ, ಅಂದರೆ ಅವತರಿಸುತ್ತೇನೆ. ಸಾಧುಗಳನ್ನು ರಕ್ಷಿಸಲು, ದುಷ್ಟರನ್ನು ವಿನಾಶ ಮಾಡಲು ಮತ್ತು ಧರ್ಮವನ್ನು ಮರುಸ್ಥಾಪಿಸಲು ನಾನು ಯುಗಯುಗಗಳಲ್ಲೂ ಜನ್ಮ ತಳೆಯುತ್ತೇನೆ. ನಮ್ಮ ಜೀವನದಲ್ಲಿ ಕತ್ತಲೆ ಕವಿದಾಗ, ಅಧರ್ಮವೇ ಗೆಲ್ಲುತ್ತಿದೆ ಎಂದು ಅನಿಸಿದಾಗ ಈ ಶ್ಲೋಕ ನಮಗೆ ಭರವಸೆ ನೀಡುತ್ತದೆ. ಭಗವಂತನು ಕೇವಲ ಹೊರಗಿನ ಲೋಕದಲ್ಲಿ ಮಾತ್ರವಲ್ಲ, ನಮ್ಮ ಒಳಗಿನ ಅಧರ್ಮವನ್ನು ಅಳಿಸಿ ಧರ್ಮವನ್ನು ನೆಲೆಸಲು ಸದಾ ಸಿದ್ಧನಿರುತ್ತಾನೆ. ಯಾರು ಭಗವಂತನ ಜನ್ಮ ಮತ್ತು ಕರ್ಮಗಳ ದಿವ್ಯತೆಯನ್ನು ಸರಿಯಾಗಿ ಅರ್ಥಮಾಡಿಕೊಳ್ಳುತ್ತಾರೋ ಅವರು ದೇಹತ್ಯಾಗದ ನಂತರ ಮತ್ತೆ ಜನ್ಮ ಪಡೆಯುವುದಿಲ್ಲ, ಬದಲಾಗಿ ಭಗವಂತನನ್ನೇ ಸೇರುತ್ತಾರೆ. ಕೃಷ್ಣನ ಪ್ರತಿಯೊಂದು ಕ್ರಿಯೆಯೂ ಒಂದು ಸಂದೇಶ, ಪ್ರತಿಯೊಂದು ಲೀಲೆಯೂ ಒಂದು ಪಾಠ. ಸ್ನೇಹಿತರೆ, ಇಂದು ನಾವು ಭಗವಂತನ ಅವತಾರದ ರಹಸ್ಯ ಮತ್ತು ಗೀತೆಯ ಇತಿಹಾಸವನ್ನು ತಿಳಿದೆವು. ಆದರೆ ಕೃಷ್ಣನು ಹೇಳುತ್ತಾನೆ, ಜನರು ನನ್ನನ್ನು ಯಾವ ರೂಪದಲ್ಲಿ ಪ್ರೀತಿಸುತ್ತಾರೋ ನಾನು ಅವರಿಗೆ ಅದೇ ರೂಪದಲ್ಲಿ ಒಲಿಯುತ್ತೇನೆ ಎಂದು. ಮನುಷ್ಯನ ಪ್ರಾರ್ಥನೆಗೆ ಭಗವಂತನು ಹೇಗೆ ಸ್ಪಂದಿಸುತ್ತಾನೆ? ವರ್ಣಾಶ್ರಮ ಧರ್ಮದ ನಿಜವಾದ ಅರ್ಥವೇನು? ಇದನ್ನು ನಾವು ನಾಳಿನ 21ನೇ ಭಾಗದಲ್ಲಿ ತಿಳಿಯೋಣ. ಮರೆಯದೇ ವೀಕ್ಷಿಸಿ. ಧನ್ಯವಾದಗಳು.